ನಮಸ್ಕಾರ ಮಕ್ಕಳೇ. ಪ್ರಶ್ನೆ ಉತ್ತರ. 9ನೆಯ ಪ್ರಶ್ನೆ, ಪುಟ್ಟಿಯ ಪ್ರಶ್ನೆಗಳೇನು? ಉತ್ತರ: ಗುಡಿಸಲೊಳಗೆ ಬರಲು ವಸಂತ ಹೆದರಿದರನೆ. ಹರಿದ ಚಿಂದಿಯ ಬಟ್ಟೆಗಳನ್ನು ಕಂಡು ಅವನು ಮರುಗಿದನೆ ಎನ್ನುವುದು ಪುಟ್ಟಿಯ ಪ್ರಶ್ನೆಗಳು. 10ನೆಯ ಪ್ರಶ್ನೆ, ವಸಂತ ಮುಖ ತೋರಿಸಲಿಲ್ಲ. ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಉತ್ತರ: ಹಸಿರು ತುಂಬಿ ನಿಂತ ಮಾವಿನ ಮರಗಳು, ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು, ಮನದುಂಬಿ ಹಾಡುವ ಕೋಗಿಲೆಗಳು, ಕಡಲುಕ್ಕಿ ಹರಿಯುವ ಭೂಮಿ ಎಂದು ಕವಯಿತ್ರಿ ಪ್ರಕೃತಿ ಸಂಭ್ರಮವನ್ನು ಬಣ್ಣಿಸಿದ್ದಾರೆ. 11ನೇದು, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ? ಉತ್ತರ: ಇದು ಬಹಳ ಪೂಜ್ಯನೀಯವಾದ ಮಣ್ಣು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ತನ್ನ ತಂಗಿಗೆ ಹೇಳುತ್ತಾನೆ. 12ನೇದು, ಡಾಕ್ಟರ್ ವಿಮಾನದ ಪೈಲಟ್ ಏನು ಹೇಳಿದನು? ಉತ್ತರ: ರೇಡಿಯೋ ಸಮನಾಗಿ ಕಾರ್ಯ ನಿರ್ವಹಿಸುತ್ತಿಲ್ಲ. ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲವಲ್ಲ ಎಂದು ವಿಮಾನದ ಪೈಲಟ್ ಡಾಕ್ಟರ್ಗೆ ಹೇಳಿದನು. 13ನೇದು, ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು? ಉತ್ತರ: ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ? ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ? ತಾನೀಗ ಈ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು? 14ನೇದು, ಮುದುಕಿಯು ರೈಲಿನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳೇನು? ಉತ್ತರ: ನಾನು ಈ ಊರಿಗೆ ಬಂದು 50 ವರ್ಷಗಳಾದರೂ ಆಗಿರಬಹುದು. ಮದುವೆಯಾಗಿ ಈ ಊರಿನಲ್ಲಿ ಪ್ರವೇಶಿಸಿದೆ. ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ದೆವು. ಜಮೀನು ಆಸ್ತಿ ನಮಗೆ ಸಾಕಾಗುವಷ್ಟು ಇತ್ತು, ಈಗಲೂ ಇದೆ. ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ, ಯುದ್ಧವಂತೆ ಯುದ್ಧ ಎಂದು ಮುದುಕಿ ಹೇಳಿದಳು. 15ನೇದು, ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಸೆಯಿಂದ ಹೇಳಿದ್ದೇನು? ಉತ್ತರ: ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ. ಈ ಯುದ್ಧ ಇಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೆ. ದೇವರೇ, ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತೀಯಾ ಎಂದು ಮುದುಕಿ ನಿರಾಸೆಯಿಂದ ಹೇಳಿದಳು. ಹದಿನಾರನೇದು, ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು? ಉತ್ತರ: ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ತೇಜಗೆಡೆಯಾರು? ರಾಮನೇ ಸ್ಥೈರ್ಯಗೆಡೆಯಾರು? ಚಿತ್ರಕೂಟದಲ್ಲಿದ್ದ ಸಂದರ್ಭದಲ್ಲಿ ನಾನು ಆಕೆಯನ್ನು ಒಂಟಿಯಾಗಿ ಬಿಟ್ಟು ಹೋಗಿದ್ದರಿಂದ ಈ ಗತಿ ಒದಗಿತು. ನಾನು ಹಾಗೆ ಮಾಡಬಾರದಿತ್ತು ಎಂದು ಲಕ್ಷ್ಮಣನು ರಾಮನನ್ನು ಸಂತೈಸಿದನು. 17ನೇದು, ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು? ಉತ್ತರ: ಶಬರಿ ಪ್ರತಿದಿನ ರಾಮನ ಬರುವನೆಂದು ಅವನಿಗೆ ಒಳ್ಳೆಯ ಸಿಹಿಯಾದ ಹಣ್ಣುಗಳನ್ನು ಆಯ್ದು ತರುವಳು. ಹೂವುಗಳನ್ನು ಹುಡುಕಿ ತಂದು ರಾಮನಿಗೆ ಮಾಲೆಯನ್ನು ಸಿದ್ಧಪಡಿಸುವಳು. ಮಧುಪರ್ಕವನ್ನು ರಾಮನಿಗಾಗಿ ಅಣಿಗೊಳಿಸುವಳು. ಹೀಗೆ ಚಿಂತಿಸುತ್ತಾ ಶ್ರೀರಾಮನಿಗೆ ಅರ್ಪಿಸಲು ಪ್ರತಿದಿನ ಹೊಸತನವನ್ನು ಆಯ್ದು ತರುವಳು. 18ನೇದು, ಉಲವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಯಾವುವು? ಉತ್ತರ: ಬೂಟು, ಕಾಲುಚೀಲ, ಚಂಡ್ವಾ ಸಾಬೂನು, ಔಷಧ, ಪುಸ್ತಕ, ಅಡಿಗೆ ಪಾತ್ರೆ, ಎಲೆಕ್ಟ್ರಿಕ್ ದೀಪದ ಸಾಮಾನು, ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿಗಳು ಅಲ್ಲದೆ ಎಲ್ಲ ತರಹದ ಸಾಮಾನುಗಳನ್ನು ಮಾಡುತ್ತಾರೆ. ಹತ್ತೊಂಬತ್ತನೆಯ ಪ್ರಶ್ನೆ,
ಒಪ್ಪಿಗೆ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ಉತ್ತರ: ಒಂದು ಟೊಪ್ಪಿಗೆಯಂತೆ ಇನ್ನೊಂದು ಇರುವುದಿಲ್ಲ. ಸಿಕ್ಕಿಸಿದ ಪುಚ್ಛವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ. ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು. ಮನುಷ್ಯನಂತೆ ಟೊಪ್ಪಿಗೆ ಅಲ್ಲವೇ? ಒಬ್ಬ ಮನುಷ್ಯನಂತೆ ಇನ್ನೊಬ್ಬರಿಲ್ಲ ಎಂದು ಲೇಖಕರು ಟೊಪ್ಪಿಗೆಯ ವಿಶೇಷತೆ ಕುರಿತು ಹೇಳಿದ್ದಾರೆ. 20ನೇದು ಪೋಯೆಟ್ ಕಾರ್ನರ್ ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ? ಉತ್ತರ: ಕಿಪ್ಲಿಂಗ್, ಮೆಕಾಲೆ, ಗೋಲ್ಡ್ ಸ್ಮಿತ್, ಜಾನ್ಸನ್. 21ನೇದು ಕವಿಗೆ ಯಾವ್ಯಾವುದರಲ್ಲಿ ಆಗಸದಿಂದ ಬಿಸಿಲವರೆಗೂ ಹಸಿರು ಕಾಣುತ್ತಿದೆ? ಉತ್ತರ: ಆಕಾಶ, ಗದ್ದೆ, ಬಯಲು, ಮಲೆ, ಕಣಿವೆ, ಸಂಜೆಯ ಬಿಸಿಲು ಕೂಡ ಕವಿಗೆ ಹಸಿರಾಗಿ ಕಾಣುತ್ತದೆ. 22ನೇದು ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಉತ್ತರ: ಕಂಪನಿ ಸರ್ಕಾರ ಎಲ್ಲ ಭಾರತೀಯರ ಬಳಿ ಇರುವ ಆಯುಧಗಳನ್ನು ಕಸಿದುಕೊಳ್ಳುವಂತೆ ಆದೇಶ ನೀಡಿತು. ಹಲಗಲಿ ಬೇಡರು ಇದನ್ನು ವಿರೋಧಿಸಿದ್ದರಿಂದ ದಂಗೆ ಎದ್ದಿತು. 23ನೇದು ಹಲಗಲಿಗೆ ದಂಡು ಬರಲು ಕಾರಣವೇನು? ಉತ್ತರ: ನಿಶಸ್ತ್ರೀಕರಣ ಕಾಯ್ದೆಯನ್ನು ವಿರೋಧಿಸಿ ಹಲಗಲಿ ಬೇಡರು ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದರು. ಆಯುಧ ಕೇಳಲು ಬಂದ ಸಿಪಾಯಿಗಳ ಕೆನ್ನೆಗೆ ಬಾರಿಸಿದರು. ಈ ವಿಷಯ ತಿಳಿದ ಕಂಪನಿ ಅಧಿಕಾರಿಯ ಕೆಲವು ಜನರನ್ನು ಕಳಿಸಿದಾಗ ಅವರನ್ನು ಬೇಡರು ಹಿಮ್ಮೆಟ್ಟಿಸಿದರಿಂದ. 24ನೇದು ಲಾವಣಿಗಳನ್ನು ಏಕೆ ವೀರಗೀತೆಗಳು ಎಂದು ಕರೆಯಲಾಗಿದೆ? ಉತ್ತರ: ಲಾವಣಿಗಳು ಜನಪದ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ. ತ್ಯಾಗ ಬಲಿದಾನಗಳಿಂದ ಅಮರರಾದ ವೀರಕಲಿಗಳ ವೀರ ಸಾಹಸ ಉಜ್ವಲ ಜೀವನವನ್ನು ಲಾವಣಿಗಳಲ್ಲಿ ವರ್ಣಿಸುವುದರಿಂದ. 25ನೇ ಪ್ರಶ್ನೆ: ದಂಡು ಹಲಗಲಿ ಮೇಲೆ ಹೇಗೆ ದಾಳಿ ನಡೆಸಿತು? ಉತ್ತರ: ಹೆಬಲಕ್ ಅಧಿಕಾರಿಯನ್ನು ಕೊಂದ ಬಳಿಕ ಕೋಪಗೊಂಡ ಖಾರ ಸಾಹೇಬ ಊರನ್ನು ಲೂಟಿ ಮಾಡುವಂತೆ ಆದೇಶಿಸಿದನು. ಕಂಡಲ್ಲಿ ಬೇಡರ ಹತ್ಯೆಗೈಯಲಾಯಿತು. ರಕ್ತದ ಹೊಳೆ ಹರಿಯಿತು. ಹಲಗಲಿಗೆ ಬೆಂಕಿ ಇಟ್ಟು ಇಡೀ ಊರನ್ನೇ ಬೂದಿ ಮಾಡಲಾಯಿತು. 26ನೇಯ ಪ್ರಶ್ನೆ: ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು? ಉತ್ತರ: ಈ ಭೂಮಿಯಲ್ಲಿ ಕೌಸಲ್ಯೆಯು ಪಡೆದ ಮಗನಾದ ಶ್ರೀರಾಮನೊಬ್ಬನೇ ವೀರ. ಅದರ ಯಜ್ಞತುರ್ಗವಿದು. ಇದನ್ನು ಧರಿಸುವ ಸಮರ್ಥರು ಯಾರಾದರೂ ಇದ್ದರೆ ಈ ಕುದುರೆಯನ್ನು ತಡೆಯಿರಿ ಎಂದು ಬರೆಯಲಾಗಿತ್ತು. 27ನೇಯ ಪ್ರಶ್ನೆ: ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು? ಉತ್ತರ: ಪರಶುರಾಮನ ಬಳಿ ಚಿನ್ನದ ಪಾತ್ರೆಗಳಿಲ್ಲದುದರಿಂದ ಮಣ್ಣಿನ ಪಾತ್ರೆಯಲ್ಲಿಯೇ ಅರ್ಘ್ಯವನ್ನು ಕೊಟ್ಟು ಪೂಜಿಸಿದನು. 28ನೇಯ ಪ್ರಶ್ನೆ: ದ್ರುಪದನ ದ್ರೋಣರಿಗೆ ಗರ್ವದಿಂದ ಹೇಳಿದ ಮಾತುಗಳು ಯಾವುವು? ಉತ್ತರ: ದ್ರುಪದನು ನಿನ್ನನ್ನು ನಾನು ತಿಳಿದಿಲ್ಲ, ನೀನು ನನ್ನನ್ನು ಆದಲ್ಲಿ ಕಂಡಿದ್ದೀಯೋ? ರಾಜನಿಗೂ ಬ್ರಾಹ್ಮಣರಿಗೂ ಯಾವ ವಿಧವಾದ ಸ್ನೇಹ? ಮನುಷ್ಯರಾದವರು ಎಷ್ಟು ನಾಚಿಕೆಗೆಟ್ಟವರು ಆಗುತ್ತಾರೆಯೇ ಎಂದು ಹೀಯಾಳಿಸಿದನು.
ಪಠ್ಯಪೂರಕ ಭಾಗ. ಪಠ್ಯಪೂರಕ ಭಾಗದಿಂದ ಒಟ್ಟು 4 ವಾಕ್ಯದ ಪ್ರಶ್ನೆಗಳು ಬರುತ್ತವೆ. 8 ಅಂಕಗಳನ್ನು ಗಳಿಸಬಹುದು. ಮೊದಲನೆಯ ಪ್ರಶ್ನೆ, ಪುಟ್ಟಿಯ ಪ್ರಶ್ನೆಗಳೇನು? ಉತ್ತರ: ವಸಂತನು ಗುಡಿಸಲೊಳಗೆ ಬರಲು ಹೆದರಿದನೆ. ಹರಿದ ಚಿಂದಿ ಬಟ್ಟೆಗಳ ಕಂಡು ಮರುಗಿದನೆ ಎಂದು ಪುಟ್ಟ ಪೋರಿಯು ಪ್ರಶ್ನಿಸಿಕೊಳ್ಳುತ್ತಾಳೆ. ಎರಡನೆಯ ಪ್ರಶ್ನೆ, ವಸಂತ ಮುಖ ತೋರಲಿಲ್ಲ. ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಉತ್ತರ: ಒಡೆಯನ ಅಂಗಳದಲ್ಲಿ ಮೈತುಂಬಿ ನಿಂತ ಮಾವಿನ ಮರಗಳು, ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು, ಮನದುಂಬಿ ಹಾಡುವ ಕೋಗಿಲೆಗಳು, ಕಡಲುಕ್ಕಿ ಹರಿಯುವ ಸಂಭ್ರಮ ಇಳೆಗೆ ಈ ರೀತಿಯ ಪ್ರಕೃತಿ ಸಂಭ್ರಮ ಕಂಡುಬರುತ್ತದೆ. ಮೂರನೇ ಪ್ರಶ್ನೆ, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ? ಉತ್ತರ: ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ, ಇದು ಬಹಳ ಪೂಜ್ಯನೀಯವಾದ ಮಣ್ಣು. ಜಲಿಯನ್ ವಾಲಾಬಾಗ್ದಲ್ಲಿ ಹುತಾತ್ಮರಾದ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳಿದನು. ನಾಲ್ಕನೇ ಪ್ರಶ್ನೆ, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು? ಉತ್ತರ: 1921ರಲ್ಲಿ ಭಗತ್ ಸಿಂಗ್ ಒಂದು ನಿರ್ಧಾರಕ್ಕೆ ಬಂದ. ಒಂದಲ್ಲ ಒಂದು ದಿನ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು. ಆಗ ಕ್ರೂರ ಬ್ರಿಟಿಷರ ಆಳ್ವಿಕೆ ಅಂತ್ಯವಾಗುತ್ತದೆ ಎಂದಿದ್ದ. ಐದನೆಯ ಪ್ರಶ್ನೆ, ಕ್ರಿಯಾ ಸ್ವಾತಂತ್ರ್ಯ ಎಂದರೇನು? ಉತ್ತರ: ಕ್ರಿಯಾ ಸ್ವಾತಂತ್ರ್ಯ ಎಂದರೆ ತನಗೆ ಇಷ್ಟ ಬಂದ ಕೆಲಸವನ್ನು ಮಾಡಲು ವ್ಯಕ್ತಿಗೆ ಇರುವ ಅವಕಾಶವಿರುವುದು. ಅದು ಔಪಚಾರಿಕವಾಗಿದ್ದರೆ ಸಾಲದು, ವಾಸ್ತವಿಕವಾಗಿ ಕೂಡ ಜಾರಿಯಲ್ಲಿರಬೇಕು. ಅದು ನಿರ್ದಿಷ್ಟ ಕಾರ್ಯಗಳನ್ನು ಮಾಡಲು ಇರುವ ಪರಿಣಾಮಕಾರಿಯಾದ ಸಾಮರ್ಥ್ಯವಾಗಬೇಕು. ಆರನೇ ಪ್ರಶ್ನೆ, ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು? ಉತ್ತರ: ರಾಜಕೀಯ ಸ್ವಾತಂತ್ರ್ಯ ಎನ್ನುವುದು ಮಾನವ ವ್ಯಕ್ತಿತ್ವ ಮತ್ತು ಸಮಾನತೆಗಳ ತತ್ವದಿಂದ ಅನುಗಮನ ಮಾಡಿದ ತತ್ವವೇ ಸರಿ. ಏಕೆಂದರೆ ರಾಜಕೀಯವಾದ ಸಮಸ್ತ ಅಧಿಕಾರವು ಜನತೆಯಿಂದ ಬರುತ್ತದೆ. ಏಳನೇ ಪ್ರಶ್ನೆ, ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ಉತ್ತರ: ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಗಾಂಧೀಜಿಯವರ ಅಭಿಪ್ರಾಯವಾಗಿತ್ತು. ಎಂಟನೇ ಪ್ರಶ್ನೆ, ಅನ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನು ಬೀರಿತು? ಉತ್ತರ: ಎಲ್ಲರ ಒಳ್ಳೆಯದರಲ್ಲಿ ನಮ್ಮ ಒಳ್ಳೆಯದು ಅಡಗಿದೆ. ವಕೀಲನ ಕೆಲಸಕ್ಕೆ ಇರುವ ಬೆಲೆ ಕ್ಷೌರಿಕನ ಕೆಲಸಕ್ಕೂ ಇದೆ. ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ. ಶ್ರಮಜೀವಿಯ ಜೀವನ, ಉಳುವವನ ಅಥವಾ ಕೈ ಕಸಬುಗಾರನ ಜೀವನವೇ ಯೋಗ್ಯ ಜೀವನ ಎಂದು ಗಾಂಧೀಜಿಯವರಿಗೆ ಅರಿವಾಯಿತು.
9ನೆಯ ಪ್ರಶ್ನೆ, ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯ? ಉತ್ತರ, ನಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಿ ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವ ಸೂಕ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಿ ಅನಂತರ ನಾವು ಎಷ್ಟೇ ಅಲ್ಪವನ್ನು ಸಾಧಿಸಿದ್ದರೂ ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದಿದ್ದೇವೆ ಎಂಬ ತೃಪ್ತಿ ಇರುತ್ತದೆ. 10ನೇ ಪ್ರಶ್ನೆ, ಜ್ಞಾನಿ ಅಜ್ಞಾನಿಗಳ ಬಗೆಗಿನ ಅಕ್ಕಮಹಾದೇವಿಯ ಅಭಿಪ್ರಾಯವೇನು? ಉತ್ತರ, ಅಜ್ಞಾನಿಯ ಸಂಗವನ್ನು ಮಾಡಿದರೆ ಕಲ್ಲು ಹೊಯ್ದು ಕಿಡಿಯ ತೆಗೆದುಕೊಂಡಂತೆ ಆಗುವುದು. ಜ್ಞಾನಿಯ ಸಂಗವನ್ನು ಮಾಡಿದರೆ ಮೊಸರನ್ನು ಕಡಿದು ಬೆಣ್ಣೆಯನ್ನು ತೆಗೆದಂತಾಗುವುದು. ಚೆನ್ನಮಲ್ಲಿಕಾರ್ಜುನನ ಶರಣರ ಸಂಗವನ್ನು ಮಾಡಿದರೆ ಕರ್ಪೂರದ ಗಿರಿಯನ್ನು ಉರಿಯ ಕೊಂಬಂತಾಗುವುದು ಎಂದಿದ್ದಾಳೆ. 29ನೇ ಪ್ರಶ್ನೆ, ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು? ಉತ್ತರ, ಚಪ್ಪರ ಹಾಕಿದ್ದರೂ ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು, ಮತ್ತೊಂದು ಕಡೆಯಲ್ಲಿ ಮಂಡಿಗೆಗಳನ್ನು ಮಡಚುತ್ತಿದ್ದರು, ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು. ಜೋಳದ ಗದ್ದೆಯಲ್ಲಿ ಗಿಳಿಗಳ ಕೋಲಾಹಲದಂತೆ ಗದ್ದಲ. 30ನೇ ಪ್ರಶ್ನೆ, ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು? ಉತ್ತರ, ನೆಟ್ಟಗೆ ಹೋದವರು ಅಭ್ಯಾಸದ ಪುಸ್ತಕವನ್ನು ಹಿಡಿದರು, ಬರೆಯತೊಡಗಿದರು. ಏಕಾಂತ ನಾಟಕ ಎನ್ನಬಹುದಾದ ನಾಟಕವನ್ನು ಬರೆದು ಮುಗಿಸಿದರು. 31ನೇ ಪ್ರಶ್ನೆ, ಬಾಸೆಲ್ ಮಿಷನ್ ರವರು ಪ್ರಕಟಿಸಿದ್ದ ಯಾವ ಕೃತಿಗಳನ್ನು ಲೇಖಕರು ಓದಿಕೊಂಡರು? ಉತ್ತರ, ಕನ್ನಡ ಜೈಮಿನಿ ಭಾರತ, ಗದುಗಿನ ಭಾರತ, ಗದುಗಿನ ಭಾರತ ಶಬರ ಶಂಕರ ವಿಲಾಸವೇ ಮೊದಲಾದ ಮಹಾಕಾವ್ಯವು ಲೇಖಕರು ಓದಿದರು. 32ನೇ ಪ್ರಶ್ನೆ, ಗುರೂಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಉತ್ತರ, ಗುರೂಪದೇಶ ಎಂದರೆ ಜನರ ಒಳ ಹೊರಗಣ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೀಹ. ತಲೆ ನೆರೆಯದೆ ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು. ಬೊಜ್ಜು ಬೆಳೆಯದೆ ಬರುವ ಗುರುತ್ವ. ಬಂಗಾರವಿಲ್ಲದೆ ಮಾಡಿದ ಬೆಲೆಬಾಳುವ ಕಿವಿಯೋಲೆ. ಪಂಜು ಇಲ್ಲದೆ ಬೆಳಗುವ ಬೆಳಗು. ಉದ್ವೇಗ ಭರಿಸದ ಜಾಗರಣೆ. 33ನೇ ಪ್ರಶ್ನೆ, ರಾಜರ ಪ್ರಕೃತಿ ಹೇಗಿರುತ್ತದೆ? ಉತ್ತರ, ಅಹಂಕಾರದ ದಾಹಜ್ವರ ಕತ್ತಲು ತುಂಬಿರುತ್ತದೆ. ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ. ರಾಜ್ಯ ಎನ್ನುವುದು ಒಂದು ವಿಷ. ಅಧಿಕಾರದ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂತಾಗಿ ಬಿಡುತ್ತದೆ. 34ನೇ ಪ್ರಶ್ನೆ, ಗುರೂಪದೇಶವು ಯಾರಿಗೆ ಮೆಚ್ಚುಗೆಯಾಗುವುದಿಲ್ಲ? ಉತ್ತರ, ಗುರುವಾಣಿ ಎಷ್ಟು ಪರಿಶುದ್ಧವಾಗಿದ್ದರೂ ಮೂರ್ಖನ ಕಿವಿಗೆ ಅದು ಒಂದು ಹೊರೆ. ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು, ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ. ಎಂಥ ಉಪದೇಶವೂ ಅವರ ಕಿವಿಗೆ ನಾಟುವುದಿಲ್ಲ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮಾದರಿ ಸಂದರ್ಭ. 1ನೇ ಪ್ರಶ್ನೆ, ಸಂಸ್ಕೃತಿಯ ಇತಿಹಾಸ ಉಳಿಯಿತು. ಆಯ್ಕೆ, ಈ ಮೇಲಿನ ವಾಕ್ಯವನ್ನು ಎಂ ಮರಿಯಪ್ಪ ಭಟ್ಟರು ಬರೆದಿರುವ ನಮ್ಮ ಭಾಷೆ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ, ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತಾ ತನ್ನ ಜೀವನದ ಆಗುಹೋಗುಗಳನ್ನು ಸುಖ ದುಃಖಗಳನ್ನು ಕಾವ್ಯರೂಪಕ್ಕೆ ಇಳಿಸಿ ತೊಡಗಿದಾಗ ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದಿರಬಹುದು. ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ. ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು
ದಿಡಲು ಸಾಧ್ಯವಾಗಿ ಜ್ಞಾನಭಂಡಾರ ಭದ್ರವಾಯಿತು ಎಂದು ಹೇಳುವಾಗ ಲೇಖಕರು ಈ ಮೇಲಿನಂತೆ ಹೇಳಿದ್ದಾರೆ. ಸ್ವಾರಸ್ಯ: ಮಾನವ ಈ ರೀತಿ ಬರೆದಿಡುವುದಲ್ಲದೆ ತನ್ನ ಜ್ಞಾನವನ್ನು ಭದ್ರಪಡಿಸಿಕೊಂಡನು. ಆಗ ನಮ್ಮ ಸಂಸ್ಕೃತಿಯ ಇತಿಹಾಸವನ್ನು ಉಳಿಯಿತು ಮತ್ತು ಪ್ರಗತಿ ಪಥವನ್ನು ಸುಗಮವಾಯಿತು ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಈ ಮೇಲಿನ ಸಂದರ್ಭದಲ್ಲಿ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಇವುಗಳಿಗೆ ತಲಾ 1 ಅಂಕ ಇರುವುದರಿಂದ ಇಲ್ಲಿ 3 ಅಂಕ ಸರಳವಾಗಿ ಪಡೆಯಬಹುದು. ಹೀಗೆ 6 ಸಂದರ್ಭದಿಂದ 6 ಆಯ್ಕೆಗಳನ್ನು ಬರೆದು 6 ಅಂಕ ಪಡೆಯಲು ತುಂಬ ಉಪಯುಕ್ತ. ಆದರೆ ಯಾವ ಕವಿ ಯಾವ ಪಾಠ ಎಂಬುದು ಗೊತ್ತಿರಬೇಕು. ಸಂದರ್ಭ ಬರೆಯುವ ಮಾದರಿ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಡ್ಯಾಶ್ ಅವರು ಬರೆದಿರುವ ಡ್ಯಾಶ್ ಎಂಬ ಆಕರ ಕೃತಿಯಿಂದ ಆರಿಸಿದ ಡ್ಯಾಶ್ ಗದ್ಯ ಅಥವಾ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. 1 ಅಂಕ. ಸಂದರ್ಭ: ವಾಕ್ಯವನ್ನು ಡ್ಯಾಶ್ ರವರು ಡ್ಯಾಶ್ನಿಗೆ ಡ್ಯಾಶ್ ಸಂದರ್ಭದಲ್ಲಿ ಹೇಳಿದ್ದಾರೆ. ಸ್ವಾರಸ್ಯ: ಈ ಮೇಲಿನ ವಾಕ್ಯವು ಡ್ಯಾಶ್ ಅನ್ನು ತಿಳಿಸಿಕೊಡುತ್ತದೆ. ಸಂದರ್ಭಗಳ ಪಟ್ಟಿ. ಕ್ರಮ ಸಂಖ್ಯೆ 1. ವಾಕ್ಯ ಅಥವಾ ಸಾಲು, ಪಾಠ, ಆಕರ ಕೃತಿ, ಲೇಖಕ ಅಥವಾ ಕವಿ, ಯಾರು, ಯಾರಿಗೆ. ಮೊದಲನೇದು, ಸಂಸ್ಕೃತಿಯ ಇತಿಹಾಸ ಉಳಿಯಿತು. ನಮ್ಮ ಭಾಷೆ, ಕನ್ನಡ ಸಂಸ್ಕೃತಿ, ಎಂ ಮರಿಯಪ್ಪ ಭಟ್ಟ, ಲೇಖಕರು. ಎರಡನೇದು, ತಕ್ಕುದೆ, ಬೆರಸಲ್ಕೆ, ಘೃತಮೂಮಂ, ತೈಲಮೂಮಂ. ನಮ್ಮ ಭಾಷೆ, ಕನ್ನಡ ಸಂಸ್ಕೃತಿ, ಎಂ ಮರಿಯಪ್ಪ ಭಟ್ಟ, ನಯಸೇನ. ಮೂರನೇದು, ಸಿಗುರು ತೆಗೆದ ಕಬ್ಬಿನಂತೆ, ಉಷ್ಣ ಅಳಿದ ಹಾಲಿನಂತೆ. ನಮ್ಮ ಭಾಷೆ, ಕನ್ನಡ ಸಂಸ್ಕೃತಿ, ಎಂ ಮರಿಯಪ್ಪ ಭಟ್ಟ, ಮಹಾಲಿಂಗ ರಂಗ. ನಾಲ್ಕನೇದು, ಒಬ್ಬ ತಾಯಿಯ ಗಾಣದ ಕೃತಿಯಂತೆ. ನಮ್ಮ ಭಾಷೆ, ಕನ್ನಡ ಸಂಸ್ಕೃತಿ, ಎಂ ಮರಿಯಪ್ಪ ಭಟ್ಟ, ಲೇಖಕರು. ಐದನೇದು, ಖಂಡವಿದೇಕೋ, ಮಾಂಸವಿದೇಕೋ, ಗುಂಡಿಗೆಯ ಬಿಸಿ ರಕ್ತವಿದೇಕೋ.
ವ್ಯಾಘ್ರಗೀತೆ ಸಮಗ್ರ ಲಲಿತಾ ಪ್ರಬಂಧಗಳು ಎ.ಎನ್. ಮೂರ್ತಿರಾವ್ ಲೇಖಕರು. 6ನೇದು ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ವ್ಯಾಘ್ರಗೀತೆ ಸಮಗ್ರ ಲಲಿತಾ ಪ್ರಬಂಧಗಳು ಎ.ಎನ್. ಮೂರ್ತಿರಾವ್ ಶಾನುಭೋಗರು. 7ನೇದು ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ವ್ಯಾಘ್ರಗೀತೆ ಸಮಗ್ರ ಲಲಿತಾ ಪ್ರಬಂಧಗಳು ಎ.ಎನ್. ಮೂರ್ತಿರಾವ್ ಶಾನುಭೋಗರು. 8ನೇದು ಹುಲಿ ಈಗ ಎಷ್ಟು ಹಸಿದಿರಬೇಕು. ವ್ಯಾಘ್ರಗೀತೆ ಸಮಗ್ರ ಲಲಿತಾ ಪ್ರಬಂಧಗಳು ಎ.ಎನ್. ಮೂರ್ತಿರಾವ್ ಶಾನುಭೋಗರು. 9ನೇದು ಸಾಮಾಜಿಕ ಕಾನೂನುಗಳ ಹರಿಕಾರ. ಭಾಗ್ಯಶಿಲ್ಪಿಗಳು ದಿವಾನ್ ಸರ್ ಎಂ. ವಿಶ್ವೇಶ್ವರಯ್ಯ. ಕಾರ್ಯಸಾಧನೆಗಳು ಡಿ.ಎಸ್. ಜಯಪ್ಪಗೌಡ ಲೇಖಕರು. ಹತ್ತನೇದು ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು. ಭಾಗ್ಯಶಿಲ್ಪಿಗಳು ಡಿ.ಎಸ್. ಜಯಪ್ಪಗೌಡ ಲೇಖಕರು. 11ನೇದು ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ಭಾಗ್ಯಶಿಲ್ಪಿಗಳು ಡಿ.ಎಸ್. ಜಯಪ್ಪಗೌಡ ಲೇಖಕರು. 12ನೇದು ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಭಾಗ್ಯಶಿಲ್ಪಿಗಳು ಡಿ.ಎಸ್. ಜಯಪ್ಪಗೌಡ. ಜವಾಹರಲಾಲ್ ನೆಹರು ವಿಶ್ವೇಶ್ವರಯ್ಯ. ಹದಿಮೂರನೇದು ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ. ಎದೆಗೆ ಬಿದ್ದ ಅಕ್ಷರ ಎದೆಗೆ ಬಿದ್ದ ಅಕ್ಷರ ದೇವನೂರು ಮಹಾದೇವ. ಮನೆ ಮಂಚಮ್ಮ ಗ್ರಾಮಸ್ಥರಿಗೆ. 14ನೇದು ಯಾವ ದೇವಿಯೂ ತನ್ನಷ್ಟಕ್ಕೆ ತಾನಿಲ್ಲ, ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ. ಎದೆಗೆ ಬಿದ್ದ ಅಕ್ಷರ ಎದೆಗೆ ಬಿದ್ದ ಅಕ್ಷರ ದೇವನೂರು ಮಹಾದೇವ. ಅಶೋಕ ಪೈ. 15ನೇದು ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಎದೆಗೆ ಬಿದ್ದ ಅಕ್ಷರ ಎದೆಗೆ ಬಿದ್ದ ಅಕ್ಷರ ದೇವನೂರು ಮಹಾದೇವ ಲೇಖಕರು. 16ನೇದು ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ. ಎದೆಗೆ ಬಿದ್ದ ಅಕ್ಷರ ಎದೆಗೆ ಬಿದ್ದ ಅಕ್ಷರ ದೇವನೂರು ಮಹಾದೇವ ಲೇಖಕರು. 17ನೇದು ಪ್ರೀತಿಯ ಹಣತೆಯ ಹಚ್ಚೋಣ. ಸಂಕಲ್ಪ ಗೀತೆ ಎದೆ ತುಂಬಿ ಹಾಡಿದೆನು. ಜಿ.ಎಸ್. ಶಿವರುದ್ರಪ್ಪ ಕವಿ. ಓದುಗರಿಗೆ. 18ನೇದು ಮುಂಗಾರಿನ ಮಳೆಯಾಗೋಣ. ಸಂಕಲ್ಪ ಗೀತೆ ಎದೆ ತುಂಬಿ ಹಾಡಿದೆನು. ಜಿ.ಎಸ್. ಶಿವರುದ್ರಪ್ಪ
ಕವಿ ಓದುಗರಿಗೆ. 19ನೇದು ಹೊಸ ಭರವಸೆಗಳ ಕಟ್ಟೋಣ ಸಂಕಲ್ಪ ಗೀತೆ ಎದೆ ತುಂಬಿ ಹಾಡಿದೆನು ಜಿ ಎಸ್ ಶಿವರುದ್ರಪ್ಪ ಕವಿ ಓದುಗರಿಗೆ. 20ನೇದು ಹೊಸ ಎಚ್ಚರದೊಳು ಬದುಕೋಣ ಸಂಕಲ್ಪ ಗೀತೆ ಎದೆ ತುಂಬಿ ಹಾಡಿದೆನು ಜಿ ಎಸ್ ಶಿವರುದ್ರಪ್ಪ ಕವಿ ಓದುಗರಿಗೆ. 21ನೇದು ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಗರಿ ದ ರಾ ಬೇಂದ್ರೆ ಕವಿ ಓದುಗರಿಗೆ. 22ನೇದು ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಗರಿ ದ ರಾ ಬೇಂದ್ರೆ ಕವಿ ಓದುಗರಿಗೆ. 23ನೇದು ಬಲ್ಲರು ಯಾರ ಹಾಕಿದ ಹೊಂಚ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಗರಿ ದ ರಾ ಬೇಂದ್ರೆ ಕವಿ ಓದುಗರಿಗೆ. ಇಪ್ಪತ್ನಾಲ್ಕನೇದು ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಗರಿ ದ ರಾ ಬೇಂದ್ರೆ ಕವಿ ಓದುಗರಿಗೆ. 25ನೇದು ಮಂಗಳ ಲೋಕದ ಅಂಗಳಕ್ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಗರಿ ದ ರಾ ಬೇಂದ್ರೆ ಕವಿ ಓದುಗರಿಗೆ. 26ನೇದು ರವಿ ಸೂತನ ಕಿವಿಯಲ್ಲಿ ಬಿತ್ತಿದನು ಭಯವ ಕೌರವೇಂದ್ರನ ಕೊಂದೆ ನೀನು ಕರ್ನಾಟ ಭಾರತ ಕಥಾಮಂಜರಿ ಕುಮಾರವ್ಯಾಸ ಕವಿ. 27ನೇದು ಬಾಯ್ ಹಂಬಲಕ್ಕೆ ಕೈ ಯಾನುವರೆ ಕೌರವೇಂದ್ರನ ಕೊಂದೆ ನೀನು ಕರ್ನಾಟ ಭಾರತ ಕಥಾಮಂಜರಿ ಕುಮಾರವ್ಯಾಸ ಕೃಷ್ಣ ಕರ್ಣನಿಗೆ. 28ನೇದು ಜಿಯ ಹಸಾದವೆಂಬುದು ಕಷ್ಟ ಕೌರವೇಂದ್ರನ ಕೊಂದೆ ನೀನು ಕರ್ನಾಟ ಭಾರತ ಕಥಾಮಂಜರಿ ಕುಮಾರವ್ಯಾಸ ಕೃಷ್ಣ ಕರ್ಣನಿಗೆ. 29ನೇದು ನಿನ್ನ ಪದೆಸೆಯ ಬಯಸುವವನಲ್ಲ ಕೌರವೇಂದ್ರನ ಕೊಂದೆ ನೀನು ಕರ್ನಾಟ ಭಾರತ ಕಥಾಮಂಜರಿ ಕುಮಾರವ್ಯಾಸ ಕೃಷ್ಣ ಕರ್ಣನಿಗೆ. ಮೂವತ್ತನೇದು ಮಾರಿ ಗೌತಣವಾಯಿತು ನಾಳಿನ ಭಾರತವು ಕೌರವೇಂದ್ರನ ಕೊಂದೆ ನೀನು ಕರ್ನಾಟ ಭಾರತ ಕಥಾಮಂಜರಿ ಕುಮಾರವ್ಯಾಸ ಕರ್ಣ ಕೃಷ್ಣನಿಗೆ. 31ನೇದು ನೆಲ ಕಿರಿವೆನೆಂದು ಬಗೆದಿರೆ ಚರಕಿರಿವೆಂ ಛಲಮನೆ ಮೆರೆವೆಂ ಸಾಹಸ ಭೀಮ ವಿಜಯ ರನ್ನ ದುರ್ಯೋಧನ ಭೀಷ್ಮಾಚಾರ್ಯರಿಗೆ. 32ನೇದು ಸಮರದೊಳೆನ ಗಜ್ಜ ಪೇಳಿ ಮಾವುದು ಕಜ್ಜಂ ಛಲಮನೆ ಮೆರೆವಂ ಸಾಹಸ ಭೀಮ ವಿಜಯ ರನ್ನ ದುರ್ಯೋಧನ ಭೀಷ್ಮಾಚಾರ್ಯರಿಗೆ. 33ನೇದು ಪಾಂಡವರೊಳಿರಿದು
ಛಲಮನೆ ಮೆರೆವೆಂ. ಛಲಮನೆ ಮೆರೆವೆಂ ಸಾಹಸ ಭೀಮ ವಿಜಯ ರನ್ನ ದುರ್ಯೋಧನ ಭೀಷ್ಮಾಚಾರ್ಯರಿಗೆ. 34ನೇದು ಮೇಣಾಯ್ತು ಕೌರವಂಗವ ನಿತಳಂ. ಛಲಮನೆ ಮೆರೆವೆಂ ಸಾಹಸ ಭೀಮ ವಿಜಯ ರನ್ನ ದುರ್ಯೋಧನ ಭೀಷ್ಮಾಚಾರ್ಯರಿಗೆ. 35ನೇದು ದಯವಿಟ್ಟು ಬಾಗಿಲು ತೆರೆಯಿರಿ, ನಾನು ಗಾಯಗೊಂಡಿದ್ದೇನೆ. ಯುದ್ಧ ಚಪ್ಪಲಿಗಳು ಸಾರಾ ಅಬೂಬಕರ್ ರಾಹಿಲಾ ಮುದುಕಿಗೆ. 36ನೇದು ನಾನು ಆಕೆಯನ್ನು ಪರೀಕ್ಷಿಸುವ, ನೀವು ಬಿಸಿ ನೀರು ಸಿದ್ಧಪಡಿಸಿ. ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ. ಯುದ್ಧ ಚಪ್ಪಲಿಗಳು ಸಾರಾ ಅಬೂಬಕರ್ ರಾಹಿಲಾ ಮುದುಕಿಗೆ. 37ನೇದು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ. ಯುದ್ಧ ಚಪ್ಪಲಿಗಳು ಸಾರಾ ಅಬೂಬಕರ್ ಮುದುಕಿ ತನ್ನಲ್ಲೇ. 38ನೇದು ನನ್ನ ಮೊಮ್ಮಗುವಿನ ಹೆಣವಿದೆ, ಅಲ್ಲಿ ಅದನ್ನು ನೋಡಿ. ಯುದ್ಧ ಚಪ್ಪಲಿಗಳು ಸಾರಾ ಅಬೂಬಕರ್ ಮುದುಕಿ ಸೈನಿಕರಿಗೆ. 39ನೇದು ಆವುದಿ ಮರಳು ನಮ್ಮೆಡೆಗೆ ಬರುತ್ತಿಹುದು. ಶಬರಿ ಏಕಾಂತ ನಾಟಕಗಳು ಪೂತಿ ನರಸಿಂಹಾರ್ ರಾಮ ಲಕ್ಷ್ಮಣನಿಗೆ. 40ನೇದು ನಾಚು ತಿಹೇನಿ ಪೂಜೈ ನಲುಮೆಯಿಂದ. ಶಬರಿ ಏಕಾಂತ ನಾಟಕಗಳು ಪೂತಿ ನರಸಿಂಹಾರ್ ರಾಮ ಲಕ್ಷ್ಮಣನಿಗೆ. 41ನೇದು ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ. ಶಬರಿ ಏಕಾಂತ ನಾಟಕಗಳು ಪೂತಿ ನರಸಿಂಹಾರ್ ರಾಮ ಶಬರಿಗೆ. ಎರಡನೇದು ರೂಪಿನಂತೆ ಮಾತು ಕೂಡ ಎನಿತು ದಾರವಾಗಿದೆ. ಶಬರಿ ಏಕಾಂತ ನಾಟಕಗಳು ಪೂತಿ ನರಸಿಂಹಾರ್ ಶಬರಿ ರಾಮನಿಗೆ. 43ನೇದು ಬೆಳಕಿಗೆ ಒಲಿದವರ್ ಉರಿವ ಬತ್ತಿಯ ಕರುಕ ಕಾಣರು. ಶಬರಿ ಏಕಾಂತ ನಾಟಕಗಳು ಪೂತಿ ನರಸಿಂಹಾರ್ ರಾಮ ಲಕ್ಷ್ಮಣನಿಗೆ. 44ನೇದು ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ. ಲಂಡನ್ ನಗರ ಸಮುದ್ರಾಚೆಯಿಂದ ವಿ. ಕೃ. ಗೋಕಾಕ್. ಲೇಖಕರು ನೆಲ್ಸನ್ ಮೂರ್ತಿ. ನೋಡಿ. 45ನೇದು ಹೊತ್ತು ಹೊತ್ತು ಹೊತ್ತೆ ಹಣ. ಲಂಡನ್ ನಗರ ಸಮುದ್ರಾಚೆಯಿಂದ ವಿಶ್ವ ಗೋಕಾಕ್. ಲೇಖಕರು ತಮ್ಮಲ್ಲೇ. ನಲವತ್ತಾರನೇದು ಯಾರನ್ನು ತುಳಿದರೇನು, ಎಲ್ಲಿ ಹೆಜ್ಜೆ ಹಾಕಿದರೇನು, ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು.
ಲಂಡನ್ ನಗರ ಸಮುದ್ರಾಚೆಯಿಂದ ವಿಶ್ವ ಗೋಕಾಕ್ ಲೇಖಕರು ತಮ್ಮಲ್ಲಿ. 47ನೇದು ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ. ಲಂಡನ್ ನಗರ ಸಮುದ್ರಾಚೆಯಿಂದ ವಿಶ್ವ ಗೋಕಾಕ್ ಬೇಕನ್. 48ನೇದು ಕಣ್ಣ ನೀರಂ ತೀವಿ ನೆಲನಂ ಬರೆಯುತ್ತಿದೆ. ಅಗ್ನಿಭೂತಿ ವಾಯುಭೂತಿಯರ ಕಥೆ ವಡ್ಡಾರಾಧನೆ ಶಿವ ಕೋಟ್ಯಾಚಾರ್ಯ ಲೇಖಕರು. 49ನೇದು ವಿದ್ಯಾರ್ಥಿಗಳಾಗಿ ಯೋಧಂ ಕಲ್ವೆಂ ಮೆಂಬಳ್ತಿಯೋಳ್ ಬಂದಿರಪೋಡೆ. ಅಗ್ನಿಭೂತಿ ವಾಯುಭೂತಿಯರ ಕಥೆ ವಡ್ಡಾರಾಧನೆ ಶಿವ ಕೋಟ್ಯಾಚಾರ್ಯ ಸೂರ್ಯಮಿತ್ರ ಅಗ್ನಿಭೂತಿ ವಾಯುಭೂತಿಯರಿಗೆ. 50ನೇದು ಹಸರಂಗೊಟ್ಟಿ ನಿಲ್ಲಿದರ್ಕೆ ಮುಳಿಯದಿರಿಂ. ಅಗ್ನಿಭೂತಿ ವಾಯುಭೂತಿಯರ ಕಥೆ ವಡ್ಡಾರಾಧನೆ ಶಿವ ಕೋಟ್ಯಾಚಾರ್ಯ ಸೂರ್ಯಮಿತ್ರ ಅಗ್ನಿಭೂತಿ ವಾಯುಭೂತಿಯರಿಗೆ. 51ನೇದು ಪಂಡಿತ ಜನ ಮೆಲ್ಲಂ ಮೆಚ್ಚಿ ಬಿಚ್ಚಳಿಸಿ. ಅಗ್ನಿಭೂತಿ ವಾಯುಭೂತಿಯರ ಕಥೆ ವಡ್ಡಾರಾಧನೆ ಶಿವ ಕೋಟ್ಯಾಚಾರ್ಯ ಲೇಖಕರು. 52ನೇದು ಹಸುರಾದುದು ಕವಿ ಆತ್ಮ ಹಸುರು ಪಕ್ಷಿಕಾಶಿ ಕುವೆಂಪು ಕವಿ ಓದುಗರಿಗೆ. 53ನೇದು ಬೇರೆ ಬಣ್ಣವನೇ ಕಾಣೆ ಹಸುರು ಪಕ್ಷಿಕಾಶಿ ಕುವೆಂಪು ಕವಿ ಓದುಗರಿಗೆ. 54ನೇದು ಹಸಿರು ಹಸುರಿಳೆಯುಸಿರು ಹಸುರು ಪಕ್ಷಿಕಾಶಿ ಕುವೆಂಪು ಕವಿ ಓದುಗರಿಗೆ. 55ನೇದು ಹಸುರತ್ತಲ್ ಹಸುರೆತ್ತಲ್ ಹಸುರು ಪಕ್ಷಿಕಾಶಿ ಕುವೆಂಪು ಕವಿ ಓದುಗರಿಗೆ. 56ನೇದು ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಹಲಗಲಿ ಬೇಡರು ಕನ್ನಡ ಜನಪದ ಗೀತೆಗಳು ಬಿ.ಎಸ್. ಗದ್ದರಿಮಠ ಬ್ರಿಟಿಷ್ ಸರ್ಕಾರ ಅಧಿಕಾರಿಗಳಿಗೆ. 57ನೇದು ಜೀವ ಸತ್ತು ಹೋಗುವುದು ಗೊತ್ತಾ ಹಲಗಲಿ ಬೇಡರು ಕನ್ನಡ ಜನಪದ ಗೀತೆಗಳು ಬಿ.ಎಸ್. ಗದ್ದಗಿಮಠ ಹಲಗಲಿ ಬೇಡರು ತಮ್ಮಲ್ಲೇ. ಐವತ್ತೆಂಟನೇದು ಹೊಡೆದರು ಗುಂಡ ಕರುಣೆ ಇಲ್ಲದಂಗ ಹಲಗಲಿ ಬೇಡರು ಕನ್ನಡ ಜನಪದ ಗೀತೆಗಳು ಬಿ.ಎಸ್. ಗದ್ದಗಿಮಠ ಜನಪದ ಕವಿ ಓದುಗರಿಗೆ. 59ನೇದು ಕೆಟ್ಟು ವರ್ಣಿಸಿ ಹೇಳಿದ ಕಂಡಷ್ಟು ಹಲಗಲಿ ಬೇಡರು ಕನ್ನಡ ಜನಪದ ಗೀತೆಗಳು ಬಿ.ಎಸ್. ಗದ್ದಗಿಮಠ ಜನಪದ ಕವಿ ಓದುಗರಿಗೆ. 60ನೇದು ರಘುದ್ವಹನ ಸೋಲ್ಗೇಳಿ ನಮಿಸಲ್ ವೀರಲವ ಜೈಮಿನಿ ಭಾರತ ಲಕ್ಷ್ಮೀಶ ಕವಿ ಓದುಗರಿಗೆ. 61ನೇದು ತನ್ನ ಮಾತೆಯಂ ಸರ್ವ ಜನಮುಂ ಬಂಜೆಯನ್ನ ದಿರ್ದ ಪುದೆ ವೀರಲವ ಜೈಮಿನಿ ಭಾರತ ಲಕ್ಷ್ಮೀಶ ಲವ ತನ್ನಲ್ಲೇ. 62ನೇದು ಅರಸುಗಳ ವಾಜಿಯಂ ಬಿಡು ವೀರಲವ ಜೈಮಿನಿ ಭಾರತ ಲಕ್ಷ್ಮೀಶ ಮುನಿಸುತರು ಲವನಿಗೆ. 63ನೇದು ಜಾನಕಿಯ ಮಗನಿದಕ್ಕೆ ಬೆದರುವನೆ ವೀರಲವ ಜೈಮಿನಿ ಭಾರತ ಲಕ್ಷ್ಮೀಶ ಲವ ಮುನಿಸುತರಿಗೆ. 64ನೇದು ಈಗಳೊಂದಡಕೆ ಯುಮಿಲ್ಲ ಕೈಯೋಳ್ ಕೆಮ್ಮನೆ ಮೀಸೆ ಒತ್ತನೆ ಸಾಹಸ ಭೀಮ ವಿಜಯಂ
ಪಂಪ ಪರಶುರಾಮರು ದ್ರೋಣರಿಗೆ. 65ನೇದು ವಿದ್ಯಾಧನಮೆ ಧನ ಮಪ್ಪುವುದು. ಕೆಮ್ಮನೆ ಮೀಸೆಯೊತ್ತನೆ ಸಾಹಸ ಭೀಮ ವಿಜಯಂ ಪಂಪ ದ್ರೋಣರು ಪರಶುರಾಮರಿಗೆ. 66ನೇದು ಎಂತು ನಾಳಿಳಿ ಗರಪ್ಪರ ಮಾನಸರ್. ಕೆಮ್ಮನೆ ಮೀಸೆಯೊತ್ತನೆ ಸಾಹಸ ಭೀಮ ವಿಜಯಂ ಪಂಪ ದೃಪದ ದ್ರೋಣನಿಗೆ. 67ನೇದು ಜಲಕ್ಕನಿಗಳರಿದಂ ಸಿರಿ ಕಳ್ಳೊಡವು ಹುಟ್ಟೀತೆಂಬುದ. ಕೆಮ್ಮನೆ ಮೀಸೆಯೊತ್ತನೆ ಸಾಹಸ ಭೀಮ ವಿಜಯಂ ಪಂಪ ದ್ರೋಣ ದೃಪದನಿಗೆ. 68ನೇದು ನೊಳವಿಂಗೆ ಕುಪ್ಪೆ ವರಂ. ಕೆಮ್ಮನೆ ಮೀಸೆಯೊತ್ತನೆ ಸಾಹಸ ಭೀಮ ವಿಜಯಂ ಪಂಪ ದ್ರೋಣ ದೃಪದನಿಗೆ. ಗಾದೆ ಮಾತುಗಳ ವಿಸ್ತಾರ 3 ಅಂಕಗಳು. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ವೇದಗಳಿಗೆ ಸಮಾನ. ಗಾದೆಗಳು ಹಿರಿಯರು ಅನುಭವದ ನುಡಿ ಮುತ್ತುಗಳಾಗಿವೆ. ಅಂತಹ ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಈ ಗಾದೆ ಮಾತು ಕೂಡ ಒಂದಾಗಿದೆ. ತಾಯಿ ನಮ್ಮನ್ನು 9 ತಿಂಗಳು ತನ್ನ ಗರ್ಭದಲ್ಲಿರಿಸಿಕೊಂಡು ಪೋಷಿಸಿದರೆ ಈ ನಾಡು ನಮ್ಮನ್ನು ಜೀವನ ಪೂರ್ತಿ ತನ್ನ ಮಡಲೇ ಇಟ್ಟು ಪೋಷಿಸುತ್ತದೆ. ಹೆತ್ತ ತಾಯಿಯ ಮಡಲಿನಲ್ಲಿ ದೊರಕುವ ಸುಖಕ್ಕೆ ಸಮನಾದ ಸುಖ ಬೇರೊಂದು ಇಲ್ಲ. ಅದೇ ರೀತಿ ಜನ್ಮಭೂಮಿಯ ಸಂಬಂಧವೂ ಸಹ ಬಿಡಿಸಲಾಗದಂತಹುದು. ನಮ್ಮ ನಾಡಿನಲ್ಲಿ ನಮಗೆ ದೊರೆಯುವ ಆನಂದ ಮತ್ತು ಎಲ್ಲೂ ದೊರೆಯಲು ಸಾಧ್ಯವಿಲ್ಲ. ಆದ್ದರಿಂದ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಎಂಬುದನ್ನು ರಾಮಾಯಣ ಮಹಾಕಾವ್ಯಗಳಲ್ಲಿ ಶ್ರೀರಾಮನು ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾನೆ. ಪಠ್ಯದಲ್ಲಿರುವ ಗಾದೆ ಮಾತುಗಳು: ಕೈ ಕೆಸರಾದರೆ ಬಾಯಿ ಮೊಸರು, ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ, ಕೂಡಿ ಬಾಳಿದರೆ ಸ್ವರ್ಗ ಸುಖ, ಮಾತೆ ಮುತ್ತು ಮಾತೆ ಮೃತ್ಯು, ಕಟ್ಟುವುದು ಕಠಿಣ ಕೆಡುವುದು ಸುಲಭ, ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ, ಆಳಾಗಬಲ್ಲವನು ಅರಸನಾಗಬಲ್ಲ, ತಾಳಿದವನು ಬಾಳಿಯಾನು, ಮನಸ್ಸಿದ್ದರೆ ಮಾರ್ಗ.